ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈ ಆಟೋ ಒಳಗೆ ಗಂಧದ ಮರ ತುಂಡುಗಳಿರೋದು ನಿಮಗೆ ಗೊತ್ತಿಲ್ಲ? ಇಲ್ಲ ಸರ್, ಖಂಡಿತವಾಗೂ ಗೊತ್ತಿರಲ್ಲ. ನೀನು ಒಪ್ಕೊಳ್ಳ ಅಂದರೆ ನೀನು ಹೆಂಡತಿ ಮಕ್ಕಳನ್ನ ಸಾಯಿಸ್ತೀನಿ ಅಂತ ಕೂಡ ಹೇಳಿದ್ರು ಸರ್. ಆ ಹೆದರಿಕೆಗೆ ಒಪ್ಕೊಂಡು ನನಗೆ ಕೆಲಸ ಮಾಡಬೇಕಾಯ್ತು. ಅವ್ರು ಹೇಳಿದಂಗೆ ಮಾಡಿಲ್ಲ ಅಂದರೆ ನನ್ನ ಹೆಂಡತಿ ಮಕ್ಕಳನ್ನ ಅವರು ಬಿಡ್ತಿರಲ್ಲ ಇವರ ಅನರ್. ಸರಿ ವಿಶ್ವನಾಥ, ನೀವು ಹೇಳಿದ್ದೀನ ನಾನು ನಂಬ್ತೀನಿ. ಆದರೆ ನಿಮಗೆ ಫೋನ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿದ್ಯಾ? ಅವ್ರ ಹೆಸರು ನೆನಪಿದೆಯಾ? ಇಲ್ಲ ಸರ್, ಗೊತ್ತಿಲ್ಲ. ನಿಮ್ಮ ಹೆಸರೇನು ಅಂತ ಕೇಳಿದ್ದಕ್ಕೆ ನಿಂಗೆ ಅದೆಲ್ಲ ಯಾಕೆ ಬೇಕು, ನಾನು ಹೇಳಿದಷ್ಟೇ ಕೆಲಸ ಮಾಡು ಅಂತ ಹೇಳಿದ್ರು ಸರ್. ವಿಶ್ವನಾಥ್ ಅವರೇ, ನೀವು ಹೊರಡ್ಬೋದು. ಕಿರೋನ, ಈ ಒಂದು ಎವಿಡೆನ್ಸ್ ಸಾಕು ಈ ಕೇಸಿನ ಸತ್ಯ ಅಸತ್ಯಗಳನ್ನ ತುಂಬಾ ಸ್ಪಷ್ಟವಾಗಿ ಬಿಡಿಸಿಡೋದಕ್ಕೆ. ನನ್ನ ಕಕ್ಷಿದಾರರಾದಂತಹ ಮಂಜುನಾಥ್ ಅವರು ಯಾವ ತಪ್ಪನ್ನು ಮಾಡಿಲ್ಲ. ಬೇಕು ಅಂತಾನೆ ಅವ್ರನ್ನ ಈ ಕೇಸಲ್ಲಿ ಫ್ರೇಮ್ ಮಾಡ್ತಿದ್ದಾರೆ ಅನ್ನೋದು ಬಹಳ ಎವಿಡೆಂಟ್ ಆಗಿ ಕಾಣ್ತಿದೆ. ಅಬ್ಜೆಕ್ಷನ್ ಇವರ ವೇದಾಂತ ವಸಿಷ್ಠ ಅವರು ಕೇವಲ ಒಳ್ಳೆ ಬಿಸ್ನೆಸ್ ಮನ್ ಮಾತ್ರ ಅಲ್ಲ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಇವರ. ಆದ್ರೆ ಪಾಪ ಅವ್ರಿಗೆ ಗೊತ್ತಿಲ್ಲ, ಕೋರ್ಟ್ ನಲ್ಲಿ ವಾದ ಮಾಡೋದಕ್ಕೆ ಕೇವಲ ಮಾತು ಸಾಕಾಗಲ್ಲ, ಅದ್ರ ಜೊತೆ ಬುದ್ಧಿ ಚಾತುರ್ಯತೆ ಬೇಕು, ಅದ್ರ ಮೇಲೆ ಸಾಕ್ಷಿನೂ ಬೇಕು ಅಂತ. ವೇದಾಂತ ವಸಿಷ್ಠ ಅವರೇ ತಾವು ಎಷ್ಟೇ ವಿತಂಡವಾದ ಮಾಡಿದ್ರು ಕೂಡ ಮಂಜುನಾಥ್ ಅವರ ಮೊಬೈಲಲ್ಲಿರೋ ವಾಯ್ಸ್ ನೋಟ್ ಸುಳ್ಳ. ನಂಬರ್ 2, ಗಾಡಿ ಸೀಸ್ ಮಾಡಿದ್ರಲ್ಲ ಪೊಲೀಸರು, ಅದ್ರ ಮುಂದೆ ಇವ್ರ ಫೋಟೋ ಇದೆ, ಅದು ಸುಳ್ಳ. ಇದಕ್ಕೆ ತಾವೇನ್ ಹೇಳ್ತೀರಿ? ಸರ್, ನಾನು ನೀವು ಹೇಳೋದನ್ನ ಕಂಪ್ಲೀಟ್ ಆಗಿ ಅಗ್ರಿ ಮಾಡ್ತೀನಿ. ಮೈ ಲಾರ್ಡ್, ನಮ್ಮ ಸೀನಿಯರ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಾಹೇಬ್ರಿಗೆ ಸ್ವಲ್ಪ ಟೈಮಿನ ಕೊರತೆ ಇದೆ ಅನ್ಸುತ್ತೆ. ಬಹಳ ಅರ್ಜೆಂಟಲ್ಲಿದ್ದಾರೆ. ಇನ್ಫ್ಯಾಕ್ಟ್ ನಾನು ಇದೇ ವಿಚಾರವಾಗಿ ಮಂಜುನಾಥ್ ಅವ್ರ ಹತ್ರ ಒಂದೆರಡು ಪ್ರಶ್ನೆಗಳನ್ನ ಕೇಳಬೇಕು ಅಂತ ಅಂದ್ಕೊಳ್ತಿದ್ದೆ ಸರ್. ಯುವರ್ ಆನರ್, ಕ್ಯಾನ್ ಐ ಪ್ಲೀಸ್ ಪ್ರೊಸೀಡ್? ಓಕೆ, ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು. ಮೇ ಈ ವಿಡಿಯೋಲಿ ಇರೋದು ನೀವೇ ಅಲ್ಲ, ಈ ರೀತಿ ಮಾತಾಡೋದು ಕೂಡ ನೀವೇ ತಾನೆ? ಗಂಧದ ಸ್ಮಗ್ಲಿಂಗ್ನಲ್ಲಿ ರಿಸ್ಕ್ ಇದೆ, ಆದರೆ ದುಡ್ಡು ಹಾಗೆ ಸಿಗುತ್ತಲ್ಲ, ಏನು ಟೆನ್ಷನ್ ಇಲ್ಲ. ಅದು ಲೋಡ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಥರ ಆಟೋದಲ್ಲಿ ಒಂದು ಲೋಡ್ ಹೊಡೆದ್ರೆ ನನಗೆ 50,000 ಸಿಗುತ್ತೆ. ಈ ವಿಡಿಯೋದಲ್ಲಿರೋದು ನಾನೇ, ಆದರೆ ಆ ಮಾತು ನಂದಲ್ಲ. ನಾನು ಮಾತಾಡಿದ್ದೇ ಬೇರೆ, ಇಲ್ಲಿ ಬಂದಿರೋದೇ ಬೇರೆ. ಆ ಧ್ವನಿ ಇವನೇ ಅವತ್ತು ನಮ್ಮ ಮನೆ ಮುಂದೆ ಗಾಡಿ ನಿಲ್ಲಿಸಿದ್ದು. ಇವನು ನಮ್ಮ ಮನೆ ಮುಂದೆ ಗಾಡಿ ನಿಲ್ಲಿಸಿದ್ಮೇಲೆ ನಮ್ಮ ಬಾಸಿಗೆ ಈ ವಿಷಯ ತಿಳಿಸ್ಬೇಕು. ನನ್ನ ಫೋನ್ ಬ್ಯಾಟ್ರಿ ಲೋ ಆಗಿದೆ, ನಿಮ್ಮ ಫೋನ್ ಕೊಡಿ, ಸ್ವಲ್ಪ ಹೊತ್ತು ಮಾತಾಡಬೇಕು ಅಂತ ಫೋನ್ ಇಸ್ಕೊಂಡ. ಬಹುಶಃ ಆವಾಗ ಇವನು ಈ ರೀತಿ ಮಾತಾಡಿರಬೇಕು. ಆದರೆ ನನ್ನ ಧ್ವನಿ ಇದರಲ್ಲಿ ಹೇಗೆ ಬಂತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಡೋಂಟ್ ವರಿ ಮಂಜುನಾಥ, ಸತ್ಯ ಏನು ಅಂತ ಇವಾಗ ಗೊತ್ತಾಗುತ್ತೆ. ಯುವರ್ ಆನರ್, ಮಂಜುನಾಥ್ ಅವ್ರ ಮನೆ ಮುಂದೆ ಯಾವುದೇ ತರಹದ CCTV ಇಲ್ಲ. ಇನ್ನ ವಿಡಿಯೋನ ಯಾರೋ ಅನ್ನೋನ್ ಪರ್ಸನ್ ಪೊಲೀಸ್ ಅವ್ರಿಗೆ ಕಳಿಸಿದ್ದಾರೆ ಅಂತಾನೆ ಅಂದ್ಕೊಳ್ಳೋಣ. ಈ ವಿಡಿಯೋನ ನೀವು ಒಂದ್ಸಲ ನೋಡ್ಬೇಕು ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ.
ಗಂಧದ ಸ್ಮಗ್ಲಿಂಗ್ನಲ್ಲಿ ರಿಸ್ಕ್ ಇದೆ, ಆದರೆ ದುಡ್ಡು ಹಾಗೆ ಸಿಗುತ್ತಲ್ಲ, ಏನು ಟೆನ್ಷನ್ ಇಲ್ಲ. ಅದು ಲೋಡ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಥರ ಆಟೋದಲ್ಲಿ ಒಂದು ಲೋಡ್ ಹೊಡೆದ್ರೆ ನನಗೆ 50,000 ಸಿಗುತ್ತೆ. ಯುವರ್ ಆನರ್, ಈ ವಿಡಿಯೋ ಬಗ್ಗೆ ನಮಗೆ ಇನ್ನಷ್ಟು ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಒಬ್ಬ ಪ್ರೊಫೆಷನಲ್ ಟೆಕ್ನಿಷಿಯನ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಮಿಸ್ಟರ್ ಶಿವರಾಜ್, ಹೇಳಿ ಮಿಸ್ಟರ್ ಶಿವರಾಜ್. ಮಂಜುನಾಥ್ ಅವ್ರ ಮಾತಿಗೂ ಆ ಎಮೋಷ್ನಲ್ ವಾಯ್ಸ್ ಮಿಕ್ಸಿಂಗ್ ಮ್ಯಾಚ್ ಆಗ್ತಿರ್ಲಿಲ್ಲ. ಯಾರೋ ಲಿಪ್ಸಿಂಗ್ ಮಾಡಿದ್ದಾರೆ ಅನ್ಸುತ್ತೆ. ಬಟ್ ಲಿಪ್ಸಿಂಗ್ ಮಾಡಿದ್ದಾರೆ ಅಂತ ಈಸಿಯಾಗಿ ಗೊತ್ತಾಗಲ್ಲ, ನಮ್ಮಂಥ ಪ್ರೊಫೆಷನಲ್ ಟೆಕ್ನಿಷಿಯನ್ಸ್ಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಶಿವರಾಜ್. ಯು ವಿಲ್ ಲೀವ್. ಯುವರ್ ಆನರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿನ ಬಳಸಿ ಇವತ್ತು ಯಾರು ಏನು ಬೇಕಾದರೂ ಮಾಡ್ಬೋದು. ಯಾರ್ದೋ ವಾಯ್ಸ್ನ ಇನ್ಯಾರ್ದೋ ವಾಯ್ಸ್ ಅನ್ನೋ ರೀತಿಯಲ್ಲಿ ಆ್ಯಪ್ಗಳನ್ನ ಬಳಕೆ ಮಾಡಿ ಬದಲಾಯಿಸ್ಬೋದು. ನನ್ನ ಕಕ್ಷಿದಾರ ಮಂಜುನಾಥ್ ಅವರ ವಿಚಾರದಲ್ಲಿ ಕೂಡ ಇದೇ ಆಗಿರೋದು. ಸಿಂಪಲ್ ಟೆಕ್ನಾಲಜಿನ ಬಳಸಿ ಅವನ್ನ ಸಿಕ್ಕಾಕ್ಸೋ ಪ್ರಯತ್ನ ನಡೆದಿದೆ. ಅಷ್ಟೇ ಅಲ್ಲ, ವಾಯ್ಸ್ ರೆಕಾರ್ಡಿಂಗ್ ಕಳಿಸಿರೋದು ಇದೇ ಆಟೋ ಡ್ರೈವರ್. ಆದರೆ ಅದು ಮಂಜುನಾಥ್ ಅವರ ವಾಯ್ಸ್ನಲ್ಲಿ ಬಂದಿದೆ ಅನ್ನೋ ರೀತಿಯಲ್ಲಿ ಎಡಿಟ್ ಮಾಡಲಾಗಿದೆ. ಮಂಜುನಾಥ್ ಅವರು ಕೇಳಿರುವ ಅಷ್ಟು ಪ್ರಶ್ನೆಗಳಿಗೆ ಮ್ಯಾಚ್ ಆಗೋ ರೀತಿಯಲ್ಲಿ ಉತ್ತರಗಳನ್ನ ಕೊಟ್ಟಿದ್ದಾರೆ. ಫಾರ್ ಇನ್ಸ್ಟೆನ್ಸ್, ನೀವು ಎಷ್ಟು ವರ್ಷಗಳಿಂದ ಬಾಡಿಗೆ ಮನೆಯಲ್ಲಿದ್ದೀರಾ ಅನ್ನೋ ಪ್ರಶ್ನೆಗೆ ನಾನು ಸರಿ ಸುಮಾರು 25 ವರ್ಷಗಳಿಂದ ಬಾಡಿಗೆ ಮನೆಯಲ್ಲಿದ್ದೀನಿ ಅಂತ ಉತ್ತರಿಸಿದ. ಆದರೆ ಈ ಆ್ಯಪ್ ಬಳಕೆ ಮಾಡಿ 25 ವರ್ಷಗಳಿಂದ ಗಂಧದ ಮರನ ಸ್ಮಗಲ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಸಿಂಕ್ ಮಾಡಲಾಗಿದೆ. ಮೈ ಲಾರ್ಡ್, ಇದು ಮಂಜುನಾಥ್ ಅವರ ಮನೆಯ ರೆಂಟಲ್ ಅಗ್ರಿಮೆಂಟ್. 25 ವರ್ಷಗಳಿಂದ ಅವರು ಇದೇ ಮನೆಯಲ್ಲಿ ವಾಸವಾಗಿದ್ದಾರೆ. ಈ ಅಗ್ರಿಮೆಂಟ್ ಕಾಪಿಯಲ್ಲಿರುವ ಬಾಡಿಗೆ ಮೊತ್ತವನ್ನು ಮಂಜುನಾಥ್ ಅವರು ವಿಡಿಯೋನಲ್ಲಿ ಹೇಳಿರೋದು. ಆದರೆ ಅದನ್ನು ಗಂಧದ ಮರ ಮಾರಿದಾಗ ಎಷ್ಟು ದುಡ್ಡು ಬರುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರವಾಗಿ ಸಿಂಕ್ ಮಾಡಿದ್ದಾರೆ. ಯುವರ್ ಆನರ್, ನನ್ನ ಕ್ಲೈಂಟ್ ಮಂಜುನಾಥ್ ತುಂಬಾ ಸರಳವಾದ ವ್ಯಕ್ತಿ. ಬಡತನದಲ್ಲಿದ್ರು ತುಂಬಾ ಸ್ವಾಭಿಮಾನಿ. ನೈಟ್ ಸೆಕ್ಯೂರಿಟಿಗೆ ಕೆಲಸ ಮಾಡಿಕೊಂಡು ಫ್ರೀ ಆಗಿದ್ದಾಗ ಆಟೋ ಓಡಿಸ್ತದಂಥ ವ್ಯಕ್ತಿ. ಇವರಿಗೆ ಗಂಧದ ಮರಗಳನ್ನ ಹೇಗೆ ಸಾಗಾಣಿಕೆ ಮಾಡೋದು, ಹೇಗೆ ಕದಿಯೋದು, ಯಾರಿಗೆ ಮಾರೋದು, ಇದು ಯಾವುದ್ರ ಬಗ್ಗೆ ಸಣ್ಣ ಸುಳಿವು ಕೂಡ ಇಲ್ಲ. ಅಂಡ್ ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್, ಮಂಜುನಾಥ್ ಅವ್ರ ಮನೆ ಮುಂದೆ ಸೀಸ್ ಆಗಿರುವ ಆಟೋ ರಿಕ್ಷಾ. ಯುವರ್ ಆನರ್, ನಾವು ಈ ಆಟೋ ರಿಕ್ಷಾ ನಂಬರ್ ಪ್ಲೇಟ್ ಇಟ್ಕೊಂಡು ಓನರ್ಶಿಪ್ ಡೀಟೇಲ್ಸ್ನ ಚೆಕ್ ಮಾಡಕ್ಕೆ ಹೋದಾಗ ತಿಳಿದು ಬಂದ ಸತ್ಯ, ಮಂಜುನಾಥ್ ಅವರಿಗೂ ಸೀಸ್ ಆದ ಆಟೋ ಯಾವ ಸಂಬಂಧನೂ ಇಲ್ಲ. ಯಾಕೆಂದ್ರೆ ಆ ಆಟೋಲಿ ಇದ್ದಿದ್ದು ಫೇಕ್ ನಂಬರ್ ಪ್ಲೇಟ್. ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಇದರಲ್ಲಿದೆ. ಯುವರ್ ಆನರ್, ಇನ್ನು ಸೈಟ್ ವಿಚಾರ ಅಂತ ಬಂದಾಗ ನಾನು ಮಂಜುನಾಥ್ ಅವರ ಮಗಳು ಅಮೂಲ್ಯ ಮಂಜುನಾಥ್ ಅವ್ರನ್ನ ಕಟ್ಕಟ್ಟಿಗೆ ಬರಮಾಡ್ಕೊಳ್ಳೋದಕ್ಕೆ ನಿಮ್ಮ ಅನುಮತಿ ಕೇಳ್ತೀನಿ. ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು. ನಿಮ್ಮ ತಂದೆ ಹೆಸರಿರೋ ಸೈಟ್ ಬಗ್ಗೆ ಏನು ಹೇಳ್ತೀರಾ? ನಮ್ಮ ಅಪ್ಪನ ಹೆಸರಲ್ಲಿ ಸೈಟ್ ಇರೋದು ನಿಜ, ಆದರೆ ಅದನ್ನು ಅವ್ರು ತಗೊಂಡಿರೋದಲ್ಲ.
ಇನ್ಫ್ಯಾಕ್ಟ್ ಅವರಿಗೆ ಸೈಟ್ ತಗೊಳ್ಳೋ ಕಲ್ಪನೆ ಕೂಡ ಇರಲಿಲ್ಲ. ನಾವೇ ಅಪ್ಪ ಅಮ್ಮಂಗೆ ಮನೆ ಕಟ್ಸ್ಕೊಡ್ಬೇಕು ಅಂತ ನಾವು ದುಡ್ಡಲ್ಲಿ ಸೈಟ್ ಕೊಡ್ಸಿರೋದು. ಅಮೂಲ್ಯ, ಅಮೂಲ್ಯ ಅವರು ಕೆಲಸ ಮಾಡ್ತಿದ್ರು, ಅವರ ಸ್ಯಾಲರಿ ಅಕೌಂಟ್ ಇತ್ತು ಅನ್ನೋದಕ್ಕೆ ಪ್ರೂಫ್ ಅವರ ಸ್ಯಾಲರಿ ಸ್ಟೇಟ್ಮೆಂಟ್. My lord, the most important evidence. ಆಟೋ ಡ್ರೈವರ್ನ ವಿಟ್ನೆಸ್ ಬಾಕ್ಸ್ ಒಳಗೆ ಬರ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಅನುಮತಿ ಬೇಕು. You can proceed. ಥ್ಯಾಂಕ್ ಯು ಮೈ ಲಾರ್ಡ್. ಮಂಜುನಾಥ್ ಅವ್ರ ಮನೆ ಮುಂದೆ ಗಂಧದ ತುಂಡುಗಳನ್ನ ಲೋಡ್ ಮಾಡಿ ನಿಲ್ಲಿಸಿದ್ದು ನೀವೇ ತಾನೆ? ಆ ಕೆಲಸ ಮಾಡೋದಕ್ಕೆ ಯಾರು ಹೇಳಿದ್ದು? ಮಿಸ್ಟರ್, ನಿಮ್ಮನ್ನೇ ಕೇಳ್ತಿರೋದು, ಮಾತಾಡಿ. ಯಾರು ಅಂತ ಗೊತ್ತಿಲ್ಲ ಸರ್. ಈ ಕೆಲಸ ಮಾಡಿದ್ರೆ ಕೈ ತುಂಬ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ಈ ಕೆಲಸ ಮಾಡಿಬಿಡಿ ಸರ್. ಸರಿ, ನೀವೇನು ಹೊಡ್ಬೋದು. ತಪ್ಪಾಯ್ತು, ಕ್ಷಮಿಸ್ಬಿಡಿ ಸರ್. ಯುವರ್ ಆನರ್, ನಾವು ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುವ ಅಷ್ಟು ಸಾಕ್ಷ್ಯಾಧಾರಗಳು ನನ್ನ ಕಕ್ಷಿದಾರರಾದಂತಹ ಮಂಜುನಾಥ್ ಅವ್ರನ್ನ ನಿರಪರಾಧಿ ಅಂತ ಸಾಬೀತುಪಡಿಸ್ತವೆ. ಹಾಗಾಗಿ ದಯಮಾಡಿ ಮಂಜುನಾಥ್ ಅವರನ್ನ ಆರೋಪ ಮುಕ್ತನಾಗಿ ಮಾಡಿ ನಿರಪರಾಧಿ ಅಂತ ಘೋಷಿಸಬೇಕು ಅಂತ ಈ ಘನ ನ್ಯಾಯಾಲಯದಲ್ಲಿ ನಾನು ಬೇಡ್ಕೊಳ್ತೀನಿ. ಹಾಗೆ ಎವಿಡೆನ್ಸ್ ಟ್ಯಾಂಪರಿಂಗ್ ಗ್ರೌಂಡ್ಸ್ ಮೇಲೆ ವಿಶ್ವನಾಥ್ ಅವರನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಗೆ ಒಳಪಡಿಸಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಮೈ ಲಾರ್ಡ್. ಎಲ್ಲ ಸಾಕ್ಷಿ ಆಧಾರಗಳನ್ನು ಪರಿಶೀಲಿಸಿ ವಾದ ವಿವಾದಗಳನ್ನು ವಿಮರ್ಶಿಸಿದ ಮೇಲೆ ನ್ಯಾಯಾಲಯವು ಮಂಜುನಾಥ್ ಅವರನ್ನು ಈ ಕೇಸಿನಿಂದ ವಜಾ ಮಾಡಿ ನಿರಪರಾಧಿ ಎಂದು ಬಿಡುಗಡೆ ಮಾಡುತ್ತಿದೆ. ಶ್ರೀಗಂಧದ ಕೇಸ್ನಲ್ಲಿ ಮಂಜುನಾಥ್ ಅವರನ್ನು ಅಪರಾಧಿ ಮಾಡಲಿಕ್ಕೆ ಪ್ರಯತ್ನಪಟ್ಟ ವಿಶ್ವನಾಥ್ ಅವರಿಗೆ 1 ಲಕ್ಷ ದಂಡ ವಿಧಿಸಲಾಗಿದೆ. ಹಾಗೆಯೇ ಈ ಕೇಸ್ ಮುಗಿಯುವವರೆಗೂ ಎಲ್ಲ ರೀತಿಯಿಂದ ಸಹಕರಿಸಲು ತಿಳಿಸಲಾಗಿದೆ. ಇದಕ್ಕೆ ಒಪ್ಪಿದಲ್ಲಿ ನ್ಯಾಯಾಲಯವು ಷರತ್ತುಬದ್ಧ ಜಾಮೀನಿನ ಮೇಲೆ ವಿಶ್ವನಾಥ್ ಅವರನ್ನು ಬಿಡುಗಡೆ ಮಾಡಲು ಒಪ್ಪುತ್ತದೆ. ಸರಿಯಾದ ಸಾಕ್ಷಿ ಆಧಾರಗಳಿಲ್ಲದೆ ಮಂಜುನಾಥ್ ಅವರನ್ನು ಬಂಧಿಸಿದ್ದ ಈ ಕೇಸಿನ ಐಒಗೆ ಎಚ್ಚರಿಕೆ ನೀಡುತ್ತಾ ಈ ತನಿಖೆಯನ್ನು ಮುಂದುವರಿಸಲು ವಿಶೇಷ ತನಿಖಾ ದಳವನ್ನು ನೇಮಿಸಲೆಂದು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ಆದೇಶ ಮಾಡುತ್ತದೆ. ಕೋರ್ಟ್ ಈಸ್ ಅರ್ಜೆಂಟ್.
ಇವತ್ತು ನೀನು ವಾದ ಮಾಡಿದ್ಯಲ್ಲ, ವೆರಿ ಗುಡ್. ತುಂಬಾ ಚೆನ್ನಾಗಿ ವಾದ ಮಾಡಿದ್ರಿ. ಗುಡ್ ಲಕ್, ಕಂಗ್ರಾಟ್ಸ್. Thank you so much, sir. I had a great time fighting with a renowned public prosecutor. Okay. Bye. ಅಮ್ಮ ಸಮಾಧಾನ ಮಾಡ್ಕೊ, ಎಲ್ಲ ಒಳ್ಳೇದೇ ಆಯ್ತಲ್ಲ. ಅಪ್ಪ ನಿರಪರಾಧಿ ಅಂತ ಪ್ರೂವ್ ಆಯ್ತಲ್ಲ, ಧೈರ್ಯವಾಗಿರು. ಹೌದಪ್ಪ ವೇದಾಂತ್, ನೀನು ಸರಿಯಾದ ಸಮಯಕ್ಕೆ ಬಂದು ಇವತ್ತು ನನ್ನ ಈ ಕೇಸ್ನಿಂದ ಖುಲಾಸೆಗೊಳಿಸ್ದೆ. ಬರೀ ಇದೊಂದು ಕೇಸ್ ಮಾತ್ರ ಅಲ್ಲ, ಯಾವಾಗ ನನ್ನ ಕುಟುಂಬ ಕಷ್ಟದಲ್ಲಿ ಬೀಳುತ್ತೋ ಹಾಗೆಲ್ಲ ಬಂದು ನೀನು ಸಹಾಯ ಮಾಡಿದ್ಯಾ. ನೀನು ಬರೀ ಈ ಮನೆ ಹಳೆಯ ಅಲ್ಲ ವೇದಾಂತ್, ನಿಜವಾಗ್ಲೂ ಒಬ್ಬ ಮಗನ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮನ್ನೆಲ್ಲ ನೋಡ್ಕೋತಾ ಇದೆಯಾ. ಹೌದು ವೇದಾಂತ್, ನೀನು ತಡವಾಗಿ ಬಂದಾಗ ನಾನು ಭಾಳ ಹೆದರ್ಬಿಟ್ಟಿದ್ದೆ. ನನ್ನ ಮಗಳು ಧೈರ್ಯ ತುಂಬಿದ್ಲು. ನೀನು ಆ ಕೆಲಸನ ಸಲೀಸಾಗಿ ಮಾಡಿಬಿಟ್ಟೆ. ತುಂಬ ಖುಷಿ ಆಯ್ತಪ್ಪ. ಒಂದು ನಿಮಿಷ ಬಂದೆ. Hello. Thank you. Yeah, it was definitely not a cakewalk. But Satya ಗೆಲ್ಲೇಬೇಕಲ್ಲ. Hello. Hello. Congratulations. Thank you. ತುಂಬ ಚೆನ್ನಾಗಿ ಆರ್ಗ್ಯೂ ಮಾಡ್ತೀರಾ. ನೀವು ಒಳ್ಳೆ ಬಿಸ್ನೆಸ್ ಮ್ಯಾನ್ ಅಷ್ಟೇ. ವೆರಿ ಗುಡ್ ಅಡ್ವೊಕೇಟ್. ಎನಿವೆ, ತುಂಬ ಚೆನ್ನಾಗಿ ಮಾತಾಡಿದ್ರಿ. ನೀವು ಫೈಟ್ ಮಾಡಿದ್ದು ನೋಡಿ ತುಂಬ ಖುಷಿ ಆಯಿತು. Thank you so much for your compliments. By the way, ನೀವೇನಿಲ್ಲಿ? ನಾನು ಒಂದು ಕೇಸ್ ವಿಷಯಕ್ಕೆ ಬಂದಿದ್ದೆ. ಬಟ್ ಈ ಸಲ ಅಪೋಸಿಷನ್ನು ದೇವಂದ ಕೇಸ್ ಆದರೂ ಹೋಪ್ಸ್ ಕಳ್ಕೊಂಡಿಲ್ಲ. ಇವತ್ತು ಸೋತವನು ನಾಳೆ ಗೆಲ್ಲೇಬೇಕು. ಸಕ್ಸಸ್ ಯಾರಿಗಾದರೂ ಪರ್ಮನೆಂಟ್ ಅಲ್ಲ. ಯು ರೈಟ್. ಇವತ್ತು ಸೋತಿರೋರು ನಾಳೆ ಗೆಲ್ಲೇಬೇಕು. ಸತ್ಯ ಅವ್ರ ಕಡೆ ಇದ್ರೆ ಮಾತ್ರ. ಸತ್ಯ ನಿಮ್ಮ ಕಡೆ ಇದ್ರೆ ಖಂಡಿತವಾಗ್ಲೂ ಗೆಲ್ತೇವೆ. ನೋ ಡೌಟ್. ಮುಂದಿನ ಸಲ ನಾನೇ ಗೆಲ್ಲೋದು. ಅವ್ರು ಏನೇ ಮ್ಯಾಜಿಕ್ ಮಾಡಿದ್ರು ಅವರು ಸೋಲ್ಲೇಬೇಕು. ನೀವು ಲಾ ಕೂಡ ಮಾಡಿದ್ದೀರಾ. ಇಷ್ಟು ಚೆನ್ನಾಗಿ ಆರ್ಗ್ಯೂ ಮಾಡ್ತೀರಾ ಅಂತ ನನಗೆ ಗೊತ್ತೇ ಆಗಲಿರಲಿಲ್ಲ.